ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಡುವ ತಿರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ನಮ್ಮ ಅಪ್ಪೂರು ಪ್ರೌಢಶಾಲೆಗೆ ಶ್ರೀಮತಿ ಗಂಗಮ್ಮ ಕಾಡಪ್ಪ ಮರೋ ಸರ್ಕಾರಿ ಪ್ರೌಢಶಾಲೆ ಅಪ್ಪೂರಿನ ಮುಖ್ಯೋಪಾಧ್ಯಾಯರ ಹುದ್ದೆಯನ್ನು ಅಲಂಕರಿಸಿದಂತಹ ಒಂದು ಸುಸಂದರ್ಭ. ಈ ಸೌಭಾಗ್ಯದ ದಿನಕ್ಕಾಗಿ ನಾವು ಬಹಳ ದಿನಗಳಿಂದ ಕಾಯ್ತಾ ಇದ್ವಿ. ಸಂಪನ್ಮೂಲ ವ್ಯಕ್ತಿಗಳಾಗಿ ಎಲ್ಲರ ಮನವನ್ನು ಗೆದ್ದಿರುವಂಥ ತಂದೆ ತಾಯಿಗೆ ಒಂದು ಕಣ್ಣೀರು ಬರಿಸುವಂಥ ಒಂದು ಆನಂದ ಭಾಷಣವನ್ನು ಹರಿಸುವಂಥ ಈ ಸುದಿನ. ಯಾಕಂತಂದರೆ ಅವರು ಭಾವನಾ ಜೀವಿಗಳು. ಬಹಳ ವರ್ಷಗಳಿಂದ ನನಗೆ ತುಂಬ ಆತ್ಮೀಯರು ಮತ್ತು ಪರಿಚಿತರು ಪಂಚಾಕ್ಷರಿ ಸರ್. ಆ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಬೇಕು ಗೊತ್ತಿಲ್ಲ. ಆ ಹೆಸರುಗಳೊಳಗೆ ಇದೆ ನಮ್ಮ ಗದಗಿನ ಪಂಚಾಕ್ಷರಿ ಗವಾಯಿಗಳವರ ವರಪುತ್ರದಿಂದ ಜನಿಸಂತ ಹೆಸರನ್ನ ನಾಮಕರಣ ಮಾಡಬೇಕಾದ್ರೆ ತಂದೆ ತಾಯಿಗಳ ಕನಸು ಏನಿತ್ತೋ ಅವ್ರಿಗೆ ಗೊತ್ತು. ಅಂತಹ ತಂದೆ ತಾಯಿಗಳ ಉದರದಲ್ಲಿ ಜನಿಸಂತ ನಮ್ಮ ಪಂಚಾಕ್ಷರಿ ಸರ್ ಅವ್ರನ್ನ ಮಗನಿಗೆ ಜನ್ಮ ಕೊಡ್ತೀನಿ. ಒಳ್ಳೆ ಮನಸ್ಸು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಕೆಲಸ ಒಳ್ಳೆ ಮಗು ಜನ್ಮ ಕೊಡ್ತೀನಿ. ಅಪ್ಪಾಜಿ ಹೌದಾ? 82 ವರ್ಷ ಮಾಡಲ್ ಸ್ಕೂಲ್ ಹೊಸಣ್ಣ. ಅವರಿಗೆ ಜನ್ಮವನ್ನು ನೀಡಿದಂಥ ಪುಸ್ತಕೃತರಾದಂಥ ಶೇಖಪ್ಪ ಮುರ್ಮಟ್ಟಿದಾರ್ ಅವರೇ, ಅವರ ಧರ್ಮಪತ್ನಿ ಸರ್ ಮಾತೃಶ್ರೀ ಅವರೇ, ಇವತ್ತಿನ ಈ ಸಭೆಯ ಘನ ಅಧ್ಯಕ್ಷನ ವಹಿಸಿಕೊಂಡಂಥ ಸರಳ ಸಜ್ಜನಿಕೆ ಹಿರೇಮಠ ಸಾಹೇಬರನ್ನು ನೋಡಿದರೆ ಒಂಥರ ಖುಷಿ ಅನಿಸ್ತದಪ್ಪ. ನಿಜವಾಗ್ಲೂ ಬಹಳ ಸರಳವಾಗಿದ್ದಾರೆ, ಸಜ್ಜನಿಕೆಯಿಂದಿದ್ದಾರೆ. ಅಷ್ಟು ಸುಸಂಸ್ಕೃತರು ಆದಂಥ SDMC ಅಧ್ಯಕ್ಷರಾದಂಥ ಮಂಜಯ್ಯ ಹಿರೇಮಠ ಸಾಹೇಬರೇ, ನಮ್ಮ ಚಿಕ್ಕಲಿಂಗದಳ್ಳಿ ಗ್ರಾಮದ ಹಾಗೂ ಆ ಭಾಗದ ಮಹಾನ್ ಪೋಷಕರಂತಾನೆ ನಾವು ಕರಿತೀವಿ, ಶಿಕ್ಷಣ ಪ್ರೇಮಿಗಳು ಅಂತೂ ಕರಿತೀವಿ. ನಮ್ಮೆಲ್ಲರಿಗೂ ಕೂಡ ಅತ್ಯುತ್ತಮವಾದಂಥ ಮಾರ್ಗದರ್ಶನ ಮಾಡ್ತಿರುವಂಥ ನಮ್ಮ ಶಿವಪಂಜ ಬಡ್ಕಾರ್ ಅವರೇ, ಇನ್ನೊಬ್ಬರು ನೋಡಲಿಕ್ಕೆ ಬಹಳ ಒಂಥರ ಸ್ಟ್ರಾಂಗ್ ಇದ್ರು ಕೂಡ ಮನಸ್ಸಿನಿಂದ ಅಷ್ಟೇ ಮೃದು ಇದ್ದಾರೆ ನಮ್ಮ ಫಕೀರಪ್ಪ ಸೌರಣ್ಣನವರೇ, ಹಾವೇರಿ ಜಿಲ್ಲಾ ಪ್ರೌಢ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಕೆಂಚನಗೌಡ ಸರ್ ಅವರೇ, ನಮ್ಮ ಆತ್ಮೀಯರು, ಕ್ರಿಯಾಶೀಲ ಶಿಕ್ಷಕರು, ಮತ್ತು ಈ ಶಾಲೆಯಲ್ಲಿ ನಮ್ಮ ಸೇವೆಯನ್ನ ಸಲ್ಲಿಸಿ ಈ ಗ್ರಾಮದ ಬಗ್ಗೆ, ಶಾಲೆ ಬಗ್ಗೆ ಅಪಾರವಾದಂತ ಅವರಿಗೆ ಕಾಳಜಿ ಇದೆ. ಅಕ್ಕೂರ್ ಅಂದ ತಕ್ಷಣ ಬಂದೇ ಬರ್ತೀನಿ ಸರ್ ಎಂಜಾಯ್ ಮಾಡ್ತಕ್ಕಂತ ಬಂದಿದ್ದಾರೆ. ರಾಜೇಂದ್ರ ಸುರ್ವನ್ನಿ ಸರ್ ಅವರೇ, ನಮ್ಮ ಶಾಲೆಯ ಕ್ಲರ್ಕ್ ಮೇಡಮ್ ಆದಂಥ ಭಾರತಿ ಮೇಡಮ್ ಅವರೇ,
ಮಂಜಾಕರ್ ಅವರೇ, ಮುಖ್ಯ ಬಿಸಿ ಊಟಗಾರರ ಲಲಿತಕ್ಕ ಅವರೇ, ಈ ಶಾಲೆಯ ಇನ್ಚಾರ್ಜ್ ಹೆಡ್ ಮಾಸ್ಟರ್ ವಾಣಿ ಮೇಡಮ್ ಅಂದರೆ ಅವರು ವಾಣಿನ ಅವರು, ನಿಜವಾಗ್ಲೂ ವಾಣಿನೇ ಅವರು. ಯಾಕಂದ್ರೆ ಭಾಳ ಸೂಕ್ಷ್ಮ ಮನಸ್ಸುಳ್ಳವರು, ಭಾವನಾತ್ಮಕ ಜೀವಿಗಳು. ಎಲ್ಲೇ 2 ಮಾತಾಡಿದ್ರೆ ಹೆಚ್ಚಿಗೆ 1 ಮಾತಾಡಿದ್ರೆ ಕಡಿಮೆ, ಅದ್ರ ಕೆಲಸ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ. ನಾವು ನೋಡಿದ್ರಿ, ಅತಿಶಯೋಕ್ತಿ ಅಲ್ಲ ಅಂತ ವಾಣಿ ಮೇಡಮ್ ಅವರು, ದೀಕ್ಷಿತ್ ಮೇಡಮ್ ಅವರೇ. ಶಾನ್ ಅವರು ಆ್ಯಕ್ಚುಲಿ ಹೊಸದಾಗಿ ಬಂದಿದ್ದಾರೆ ಇಲ್ಲಿ, ಬಟ್ ಈಸ್ ಅ ವೆರಿ ಗುಡ್ ರಿಸೋರ್ಸ್ ಪರ್ಸನ್, ಒಳ್ಳೆ ರಿಸೋರ್ಸ್ ಪರ್ಸನ್ ಅವರು ಇಂಗ್ಲೀಷಲ್ಲಿ. ನಾನು ನೋಡೇನು ಅವ್ರದ್ದು ಟೀಚಿಂಗ್ ಸ್ಟೈಲ್ ಅದೆಲ್ಲ ನೋಡೀನಿ, ಕಮಾಂಡಿಂಗ್ ನೋಡೀನಿ. ಅವರೇ ಅಟೆಂಡರ ನೀವು ಹೆಸರೇನಮ್ಮ? ಜಾತಾರ ಬಳಿ ಸರ್ ಅವರೇ. ಸರ್ ಶಕುಂತಲಾ ಮೇಡಮ್ ಯಾವ ಸಬ್ಜೆಕ್ಟ್? ಹೌದಾ? ನಾಗಮ್ಮಕ್ಕ ಭಾಳ ಚಿರಪರಿಚಿತಳು. ಮೊನ್ನೆ ಪ್ರಮೋಷನ್ ಸಿಕ್ಕೈತಿ ಅಂತ ಗೊತ್ತಾಯಿತು, ಭಾಳ ಖುಷಿ ಆಯಿತು. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮುದ್ದು ವಿದ್ಯಾರ್ಥಿನಿಯರೇ ಎಲ್ಲರಿಗೂ ನಮಸ್ಕಾರ. ಏನಂತ ಮಾತಾಡಲಿ ಇವತ್ತಿನ ದಿವಸ? ಸರ್ ಒಂದು ಕಂಡೀಷನ್ ಇಟ್ಟಿದ್ರು ನನಗೆ, ನಮ್ಮೂರು ಮಟ್ಟಿದ್ದಾರೆ ಅವರು ನಮ್ಮ ಬಾಂಧವ್ಯ ಅಂದ್ರೆ ಅದು ಏನು ಶಬ್ದದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ವಿ ಜಸ್ಟ್ ಫೀಲ್ ಇಟ್, ವಿ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್, ವಿ ಕ್ಯಾನ್ ಫೀಲ್ ಇಟ್. ನಾವು ಅದನ್ನು ಅನುಭವಿಸ್ಬೇಕು. ಕೆಲವೊಂದಿಷ್ಟು ಬಾಂಧವ್ಯಗಳು, ಕೆಲವೊಂದಿಷ್ಟು ಅನುಭವಗಳು, ಕೆಲವೊಂದಿಷ್ಟು ಸಮಯ ಸಂದರ್ಭಗಳನ್ನು ಮಾತಿನಲ್ಲಿ ಹೇಳಿದರೆ ಎಲ್ಲೋ ಅವು ಕಡಿಮೆ ಆಗ್ಬಿಡ್ತಾವೆ. ವಿ ಜಸ್ಟ್ ಫೀಲ್ ಇಟ್. ಅಂತ ಬಾಂಧವ್ಯ ಇದ್ದವರು ಅವರು ಒಂದು ಕಂಡೀಷನ್ ಹಾಕಿದ್ರು ನನಗೆ, ಸರ್ ನನಗೆ ನೀವು ಬಂದು ಜಾಯಿನ್ ಮಾಡಿಸ್ಬೇಕು. ನೀವು ಜಾಯಿನ್ ಮಾಡಿಸ್ಲಿ ಅಂದ್ರೆ ಅವತ್ತು 15ನೇ ತಾರೀಕಿಗೆ ನಾನು ಜಾಯಿನ್ ಆಗಂಗಿಲ್ಲ. ನಿಮ್ಮ ಒಂದು ಪ್ರದರ್ಶಿಯಲ್ಲಿ ಉಪಸ್ಥಿತಿಯಲ್ಲಿ ನಾನು ಜಾಯಿನ್ ಹಾಕೀನಿ. ನೀವು 11ಕ್ಕೆ ಜಾಯಿನ್ ಹಾಕಿ ಮಾಡಿಸ್ತೀರಿ, 11ಕ್ಕೆ ಜಾಯಿನ್ ಮಾಡಿ, 12ಕ್ಕೆ ಜಾಯಿನ್ ಹಾಕಿ ಬರ್ತೀರಿ, 12ಕ್ಕೆ ಜಾಯಿನ್ ಹಾಕೀನಿ. ನನಗೊಂದು ಆಸೆ, ಎಲ್ಲರೂ ಇವತ್ತು ಜಾಯಿನ್ ಆಗಕತ್ತಾರೆ. ಎಲ್ಲ ನಮ್ಮ ಬಳಗದವರು, ಪ್ರಮೋಷನ್ ಆದವರು ಎಲ್ಲ ಜಾಯಿನ್ ಆಗತ್ತಾರೆ. ಆಮೇಲೆ ಟ್ರಾನ್ಸ್ಫರ್ ಆದವರು ಇವತ್ತೆಲ್ಲ ಜಾಯಿನ್ ಆಗತ್ತಾರೆ. ನನ್ನ ಸಲುವಾಗಿ ನಮ್ಗೆ ಬೇಕಾದಂಥ ಒಬ್ಬ ಅತ್ಯುತ್ತಮ ರತ್ನಗಳು ನನ್ನ ಶಾಲೆಯಿಂದ ಇವತ್ತು ಪ್ರಮೋಷನ್ ಆಗಿ ಹೋಗ್ತಾ ಇದ್ದಾರೆ. ನಾನು ಅವ್ರಿಗೆ ಜಾಯಿನ್ ಮಾಡಿಸ್ಬೇಕಂತಂದಾಗ ಇವರ ನಮ್ಮ ಬಾಂಧವ್ಯ, ಇವರ ನಮ್ಮ ಸಹೃದಯತೆ, ಇವರ ನಮ್ಮ ಒಡನಾಟ ಇವತ್ತು ಅಂತ ದೊಡ್ಡ ಕೆಲಸವನ್ನ ಬಿಟ್ಟು ಅದಕ್ಕಿಂತ ದೊಡ್ಡ ಕೆಲಸ ಇದಪ್ಪ, ಅವ್ನು ಜಾಯಿನ್ ಮಾಡಿಸ್ ನೀನು ಅಂತ ಭಗವಂತನೇ ಇವತ್ತು ಅವಕಾಶ ಮಾಡಿ ಜಾಯಿನ್ ಮಾಡಿಸ್ಲಿಕ್ಕೆ ಅನ್ಕೋತಾನೆ. ನಿಜವಾಗ್ಲೂ ನನಗೆ ಈ ಸಂದರ್ಭದಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಅಂತ ಅಭಿಮಾನವನ್ನು ಅವ್ರು ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಅಂದ್ರೆ ಅದನ್ನ ನಾನು ಈಡೇರಿಸಬೇಕಾಗಿರೋದು ನನ್ನ ಕರ್ತವ್ಯ. ಹಾಗಾಗಿ ಬಂದೀನಿ. 2ನೇ ಪಾಯಿಂಟ್ ಅವ್ರು ಯಾವಾಗಲೂ ನನ್ನ ಜೋಡಿ ಹೇಳ್ತಾ ಇದ್ದಿದ್ದೆ, ಸರ್ ಚಿಕ್ಕಲಿಂಗದಳ್ಳಿಗೆ ಇವತ್ತು ಡಿಸ್ಟಿಕ್ನಲ್ಲಿ ಆಫೀಸರ್ ಇದ್ದೀರಿ, ಎಲ್ಲ ಸ್ಕೂಲ್ ವಿಸಿಟ್ ಮಾಡ್ತೀವಿ, ಆದ್ರೆ ಚಿಕ್ಕಲಿಂಗದಳ್ಳಿಗೂ ನೀವೇ ಹೆಡ್ ಮಾಸ್ಟರ್, ಅಕ್ಕೂರಿಗೂ ನೀವೇ ಹೆಡ್ ಮಾಸ್ಟರ್. ಚಿಕ್ಕಲಿಂಗದಳ್ಳಿಗೂ ನಾನೇ ಕನ್ನಡ ಮೇಸ್ಟ್ರು, ಅಕ್ಕೂರಿಗೂ ನಾನೇ ಕನ್ನಡ ಮೇಸ್ಟ್ರು ಅಂತಿದ್ರು. ಹಿಂಗ ಮಾತ್ರ ಹೇಳ್ತಿದ್ರು ಅವ್ರೆ. ನಾನು ನೆಪಕ್ಕೆ ಮಾತ್ರ ಹೆಡ್ ಮಾಸ್ಟರ್ ಸರ್, ನನ್ನ ಶಾಲೆಗೂ ನೀವೇ ಹೆಡ್ ಮಾಸ್ಟರ್, ನೀವು ಅವಾಗ ಬರಬೇಕು, ನಮ್ಗೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತಿದ್ದೆ. ನೋಡ್ರಪ್ಪ ಮತ್ತೆ ಅಕ್ಕೂರ್ಗ್ ಶಾಲೆಗೆ ಹೊರಟಿರಿ, ಖುಷಿ ಇದೆ ಹೆಡ್ ಮಾಸ್ಟರ್ ಆಗಿ, ಹಂಗಂತ ಚಿಕ್ಕಲಿಂಗದಳ್ಳಿನ ಮರಿಬೇಡ್ರಿ, ಚಿಕ್ಕಲಿಂಗದಳ್ಳಿಗೆ ಅವಾಗ ಬರೀ ಅಂತ. ಸರ್ ಚಿಕ್ಕಲಿಂಗದಲ್ಲಿ ಮರೆಯೋ ಪ್ರಶ್ನೆ ಇಲ್ಲ, ನಾ ಇಲ್ಲೇ ಕನ್ನಡ ಮೇಸ್ಟ್ರು ಅಂತಿದ್ರು ಅವ್ರು. ನಿನ್ನೆ ಭಾರವಾದ ಮನಸ್ಸಿನಿಂದ ರಿಲೀವ್ ಮಾಡಿದ್ರಿ ಅವ್ರನ್ನ. ನನ್ನ ಲೈಫ್ನಲ್ಲೇ ನಾನು 25 ವರ್ಷ ಸರ್ವಿಸ್ ಆಯ್ತು, ಯಾವಾಗ್ಲೂ ಕೈ ನಡಗಿಲ್ಲ, ಕಣ್ಣಾಗ ನೀರು ಬಂದಾವ, ಕೈ ನಡಗಿಲ್ಲ. ಬಟ್ ನಿನ್ನ ಇವ್ರು ರಿಲೀವ್ ಆರ್ಡರ್ ನಂಗೆ ಇವ್ರನ್ನ ತಗೊಂಡ ಬರಬೇಡ್ರಿ, ನೀವು ರಿಲೀವ್ ಆರ್ಡರ್ ನಾನು ಹುಡುಕಾಡ್ಕೊಂಡು ಲಾಸ್ಟ್ ಮೂಮೆಂಟಿಗೆ ನಾನು ಫೋನ್ ಮಾಡಿ ಕರ್ಸಿದೆ, ಬರ್ರಿ ಇವತ್ತು ಮಾಡ್ತೇನೆ ರಿಲೀವ್ ನಿಮಗೆ ಅಂತೇಳಿ. ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದು ನಿನ್ನೆ ಕೈ ನಡಗಾಕಿದ್ರು. ಆಕ್ಚುಲಿ ಬೇರೆದವ್ರಾಗಿದ್ರೆ ನಾ ಹೆಡ್ ಮಾಸ್ಟರ್ಪ್ಪ, ನನಗೆ ಇವರೆಲ್ಲ ಸನ್ಮಾನ ಮಾಡ್ಬೇಕು, ನಾ ಇಲ್ಲಿ ಕುಂಡಿರ್ಬೇಕು ಅಂತ ಅಂತಿದ್ರೆ, ಇವ್ರು ಆಗ್ಲೇ ಇದು ನನ್ನ ಶಾಲೆ ಅಂತ ತಪ್ಕೊಂಡ್ಬಿಟ್ಟಾರ. ಈಗ ಅವ್ರು ನಾನು ನೋಡಿದೆ, ಓಡಾಡೋದು ನೋಡಿದ್ರೆ, ನೀವು ಬರ್ತಾರೆ, ನೀವು ಕುಂಡ್ರಿ ಅಂತ ಅನ್ನಕತ್ತಾರಲ್ಲ. ಅಂದ್ರೆ ನನ್ನ ಸ್ವಂತ ಮನೆ, ನಾನು ಇದು ನನ್ನ ಸ್ವಂತ ಮನೆ ಅಂತ ಬಂದ್ಬಿಟ್ರಿ ಈಗ ಅವ್ರು. ನನ್ನ ಶಾಲೆ ಅಂತ ತಪ್ಕೊಂಡ್ಬಿಟ್ಟಾರ ಈಗ ಅವ್ರ ಕಡೆಯಿಂದ ಒಳ್ಳೆ ಕೆಲಸ ತಗೋರಿ, ಒಳ್ಳೆ ಸ್ಟಾಫ್ ಇದೆ. ದಯವಿಟ್ಟು ಇವರ ಮಾರ್ಗದರ್ಶನದಲ್ಲಿ ಅಲ್ಲ, ನಿಮಗೆ ಸಜೆಷನ್ಸ್ ಕೊಡ್ರಿ. ನಾ ಹೇಳಕೇನಿಲ್ಲ, ನಾ ಎಷ್ಟು ದೊಡ್ಡ ಅಧಿಕಾರಿ ಇರ್ಬೋದು, ಎಷ್ಟು ಅನುಭವ ಇದ್ರು, ನಮ್ಮ ಶಾಲೆ ಬದಲಾವಣೆ ಆಗಲಿಕ್ಕೆ ಸಿಂಹಪಾಲು ಇವ್ರದೈತಿ, ಅವ್ರದೈತಿ, ಸಿಂಹಪಾಲು ಇವ್ರದೈತಿ. ನಾ ತುಂಬಿ ಸಭೆಯೊಳಗೆ ಹೇಳೀನಿ, ನಾ ಮಾಡವ, ಇವ್ರು ನನ್ನ ಕಡೆ ಮಾಡ್ತಾವ್ರೆ ಅಂತ ಜಾಣ್ತಾನೆ ಇವ್ರದೈತಿ. ಆ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ನನಗೆ ನೆಕ್ಸ್ಟ್ ಟೈಮ್ ಬಂದಾಗ ಮೂಡ್ಬಿಟ್ಟಿರ್ತಾರೆ, ನೆಕ್ಸ್ಟ್ ಟೈಮ್ ಬಂದಾಗ ಈ ಶಾಲೆಯ ಚಿತ್ರಣವನ್ನ ಫುಲ್ ಚೇಂಜ್ ಆಗಬೇಕು. ಅವರು ಸಾಜರ್ಪಡಿಸ್ಲಿಕ್ಕೆ ಬಂದಾಗ SDMC ಅವರು ಹಿರಿಯರು ಇದೆಂತ ಒಂದು ವಿಚಾರದ ಸರಿ. ನನ್ನೊಂದು ಕನಸಿತ್ತು, ಏನು ಕನಸಿತ್ತು ಅಂತ, ನನಗೆ ಮಗನಿಗೆ ಇಟ್ಟಿದ್ದು ಪಂಚಾಕ್ಷರಿ. ನಾನು ಹುಟ್ಟಿದ್ದು ಪಂಚಾಕ್ಷರಿ ಗವಾಯಿಯವರು ಲಿಂಗೈಕ್ಯರಾಗುವಾಗ ಹುಟ್ಟಿದ್ದು, ಹಾಗಾಗಿ ಅವನು ಪಂಚಾಕ್ಷರಿ ಅಂತ ಹೆಸರು. ನಾನು ಪದೋನ್ನತಿ ಶಿಕ್ಷಕನಾಗಿ ರಿಟೈರ್ಡ್ ಆಗಿ ಇವತ್ತಿಗೇನು ನನಗೆ 82 ವರ್ಷ.
ಹಸಿರು ಮಸಿ ಒಂದು ಸ್ವಲ್ಪ ಸಹಿ ಆಗಲ್ಲ. ತಂದೆ ತಾಯಿಯಲ್ಲಿ ಇರ್ತಕ್ಕಂಥ ಒಂದು ಆಸೆ ಏನೈತೆ ಈಡೇರಿತ್ತು ಇವತ್ತಿನ ದಿವಸ ಅಂತಕ್ಕಂಥ ಅವಗೊಂದು ಏನು ಹೇಳ್ತೀವಿ ಅಂದ್ರೆ ಒಳ್ಳೆ ಶಿಕ್ಷಕನಾಗಿ ಒಳ್ಳೆ ಹೆಸರು ಕೊಡ್ತೇವೆ. ಯಾಕಂದ್ರೆ ಇದು ಕೆಲವು ದಿವಸಗಳ ಶಾಶ್ವತ ಏನಲ್ಲ, ನಾವು ಹೋಗ್ಬೇಕು, ರಿಟೈರ್ಮೆಂಟ್ ಆಗಬೇಕು. ಆದ್ರೆ ನಮ್ದು ಉಳಿಯೋದು ಹೆಸರು ಉಳಿಯೋದು ನಾವು ಮಾಡ್ತಕ್ಕಂಥ ಕರ್ತವ್ಯ, ಕೆಲಸ, ವಿದ್ಯೆ ಇದು. ಈಗ ನನ್ನ ಕೈಯಾಗ ಮಕ್ಕಳು ಹೆಂಗದಾರ ಆ ರೀತಿ ಅವನ ಕೈಯಾಗ ಅದಾರ ಮನಸ್ಸು ಅನಿಸ್ತತೆಯನ್ನು ಮಾಡ್ತಾನ ಅಂತ ಅನಿಸ್ತದೆ. ಯಾಕೆ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದೆಲ್ಲ ಹೆಂಗೆ ಹೇಳ್ತಾರೆ ಅನ್ಬೋದು, ಅದು ಹೆಣ್ಣು ಬಂದು ಹೇಳಿಸ್ತದೆ, ಹೇಳಬಾರ್ದು ಹೇಳಿಸ್ತದೆ. ಆದ್ರೆ ಮಾಡ್ತಾನ ಅನ್ನೋ ಉದ್ದೇಶ ಐತಿ, ಅದಕ್ಕೋಸ್ಕರ ಒಂದು ಕೆಲಸ ಏನೈತಂದ್ರೆ ನಾನು ಇಷ್ಟು ವಯಸ್ಸು ಕಳಿಬೇಕಾದ್ರೆ ಗುರು ನಿಮ್ಮೆಲ್ಲರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಗುರು ಪುಟ್ಟರಾಜ ಶಿವಗಳ ಆಶೀರ್ವಾದ, ಕರ್ಪೂರ ಎಲ್ಲ ಬಂಧುಗಳಿಗೆ ಒಬ್ಬರಲ್ಲ, ಗುರು ಹಿರಿಯರು ಸ್ತ್ರೀಯರು ಹಿಡ್ಕೊಂಡು ಎಲ್ಲ ಬಂಧುಗಳಿಗೆ ಅಧ್ಯಕ್ಷ ಹಿಡ್ಕೊಂಡು ಎಲ್ಲರೂ ಹೆಂಗಂದ್ರೆ ತಮ್ಮ ಮಗನಂತೆ, ತಮ್ಮ ಗ್ರಾಮದ ಮಗನಂತೆ, ಹೆಡ್ ಮಾಸ್ತರ್ ಅಂತಲ್ಲ, ಅದು ಇರಲಿ, ಅದರ ಮಗನಂತೆ ನೋಡಿಕೊಂಡು ಅವನನ್ನು ಸರಿಯಾಗಿ ಆದ ದೋಣಿಯೊಳಗೆ ತಗೊಂಡು ಹೋಗತಕ್ಕಂಥದ್ದು ನಮ್ಮ ಹಿರೇಮಠರಿಗೆ ಒಪ್ಪಿಸಿ, ಯಾಕೆ ಹೆಂಗೆ ಜವಾಬ್ದಾರಿಯನ್ನು ಒಪ್ಪಿಸಿ ನಮ್ಮ ಶಿವಣ್ಣ ಅವರಿಗೆ ಚಿಕ್ಕಲಿಂಗದಲ್ಲಿ ಒಪ್ಪಿಸಿದ್ದೆ, ಇವತ್ತು ಹಿರೇಮಠರು ಮಂಜಣ್ಣ ಮಲ್ದೇವ ಸ್ವಾಮಿಗಳು ಹಿರೇಮಠರಿಗೆ ಒಪ್ಪಿಸಿ ಆ ರೀತಿ ಅವರೊಬ್ಬರು ಒಪ್ಪಿಸಿದ್ರೆ ಇಡೀ ಗ್ರಾಮದ ಮಠಾಧೀಶರು ಎಲ್ಲರಿಗೆ ಬಂತು ಅಂತಕ್ಕಂಥ ಮಾತನ್ನು ಹೇಳಿ ಸರಿಯಾದ ಕಾರ್ಯಕಲಾಪಗಳು ನಡೆದಿ ಆ ಗುರು ಪುಟ್ಟರಾಜ ಕುಮಾರೇಶ ಪಂಚಾಕ್ಷರ ಅವ್ರಿಗೆಲ್ಲಾನು ಮತ್ತಷ್ಟು ಇನ್ನಷ್ಟು ಕೆಲಸ ಮಾಡ್ತಕ್ಕಂಥದ್ದು ಸದ್ಬುದ್ಧಿ ಕೊಡಲಿ, ನಮ್ದೊಂದಿತ್ತು ಹಂಗ ಮತ್ತೆ ಅಡ್ಡಿಯಲ್ಲಪ್ಪ ಅನ್ನುವಂಥದ್ದು ಇರಲಿ ಅಂತ ಇಲ್ಲಿ ಮಠ ಭಾಳ ಬೆಳಗೇವಿ. ಬುದ್ಧಿ ಇವೆಲ್ಲ ದೊಡ್ಡದಲ್ಲ, ಶ್ರದ್ಧೆ ದೊಡ್ಡದು ಅಂತಕ್ಕಂಥ ವಿಚಾರವನ್ನು ಕನ್ನಡಿಗರಿಗೆ ವಂದಿಸಿ. ಯಾಕಂದರೆ ಕಾರ್ಯಕಲಾಪಗಳು ಭಾಳ ಪೇಪರ್ ವೈಬ್ರೇಷನ್ ಎಲ್ಲ ಬೇಳೆ ತೆಗೆದುಕೊಳ್ಳಿ ಏನೋ ಮಾತು ಬೇಳೆ ತೆಗೆದು ಕ್ಷಮಿಸಬೇಕು ಅಂತ ಹೇಳ್ತಾ ಅವನ ಭಾಳ ತಮ್ಮೆಲ್ಲ ಆಶೀರ್ವಾದ ಬೆಳಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆಲ್ಲ ಮಾತುಗಳು ಎಲ್ಲರ ಪ್ರೀತಿಗೆ